ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಸಾಬುದಾಣಿ ಖಿಚಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ. ಈ ಸಾಬುದಾಣಿ ಖಿಚಡಿ ಉಪವಾಸ ಇದ್ದಾಗ ಮತ್ತು ವ್ರತ ಏನಾದರೂ ಮಾಡ್ತಿರ್ಬೇಕಾದ್ರೆ ಮತ್ತು ಮಂಗಳವಾರ ಹಿಂಗೆ ಗುರುವಾರ ಒಪ್ಪತ್ತು ಮಾಡೋರಿಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಇದು ಭಾಳ ಅಂದ್ರೆ ಭಾಳ ಸರಳದ, ಅಷ್ಟೇ ಟೇಸ್ಟಿಯಾಗಿರುವಂಥ ರೆಸಿಪಿ ಮತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ಈಗ ಇದಕ್ಕೆ ಏನೇನು ಬೇಕು ಮತ್ತು ಇದನ್ನು ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾವಿಲ್ಲಿ ಇದಕ್ಕೆ ಫಸ್ಟ್ ನಾವು ತರಕಾರಿ ಇದಕ್ಕೆ ಆಲೂಗಡ್ಡೆ ಮೇಯ್ನಾಗಿ ಬೇಕಾಗ್ತದೆ ಮತ್ತು ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಇಷ್ಟಿದ್ರೆ ನಮ್ಗೆ ಸಾಕು. ಈಗ ಒಗ್ಗರಣೆಗೆ ನಾವು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಮತ್ತು ಅದಕ್ಕೆ ಕರಿಬೇವು ಹಾಕ್ಕೋಬೇಕು ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 2 ಮೆಣಸಿನ್ಕಾಯಿ ತೊಗೊಂಡಿನಿ. ಈಗ ತೊಳೆದು ಹೆಚ್ಚಿಟ್ಕೊಂಡಿರೋ ಅಂಥ ಆಲೂಗಡ್ಡಿನ ನಾವಿಲ್ಲಿ ಹಾಕ್ಕೊಂಡು ಚಲೋತ್ನಾಗ ಫ್ರೈ ಮಾಡಬೇಕು. ನೋಡ್ರಿ, ಹಿಂಗೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ. ಭಾಳ ಮೆತ್ತಗೂ ಮಾಡ್ಲಿಕ್ಕೆ ಹೋಗಬಾರ್ದು, ರುಚಿ ಬರೋಂಗಿಲ್ಲ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ನಮ್ಗೆ ಫ್ರೈ ಆಗಬೇಕಷ್ಟೇ ಇದು ಆಲೂಗಡ್ಡೆ. ಈಗ ತೊಳೆದಿಟ್ಕೊಂಡಿರುವಂಥ ಸಾಬುದಾಣಿ ಒಂದು 5ರಿಂದ 6 ತಾಸು ಇದನ್ನು ಸ್ವಲ್ಪ ತೊಳೆದು ನೆನಿಲಿಕ್ಕೆ ಇಟ್ಬಿಡಬೇಕು. ನೀರು ಹಾಕೆಲ್ಲ ಹಾಗೆ ಇಡಬೇಕು. ಈಗ ನೋಡ್ರಿ, ಈಗ ಒಗ್ಗರಣೆ ಮಾಡಿಟ್ಕೊಂಡಿವಲ್ಲ, ಇದಕ್ಕೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ತೊಳೆದಿಟ್ಕೊಂಡಿರುವಂಥ ಸಾಬುದಾಣಿ ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ ಶೇಂಗಾ ಪುಡಿ ಹಾಕ್ಕೋಬೇಕು. ಶೇಂಗಾ ಹುರಿದು ಪುಡಿ ಮಾಡ್ಕೊಂಡಿರೋದಿದು, ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವೀಗ ಎಲ್ಲನೂ ಚಲೋತ್ನಾಗ ಹೊಂದೋ ಹಂಗೆ ಕೈಯಾಡಿಸ್ಕೋಬೇಕಾಗ್ತದೆ. ನೋಡ್ರಿ, ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರೋವಂಥ ಬ್ರೇಕ್ಫಾಸ್ಟ್ ಇದು. ನೋಡ್ರಿ, ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದೋ ಅಷ್ಟೇ ರುಚಿಯಾಗಿರುವಂಥ ರೆಸಿಪಿ ಇದು. ಸಾಬುದಾಣಿ ಮಾತ್ರ ಒಂದು 6 ತಾಸು ಇಲ್ಲಿ ನೆನಿಲಿಕ್ಕೆ ಬಿಡಬೇಕು. 2 ಸಲ ನಾವು ಚಲೋತ್ನಾಗ ತೊಳೆದು ಸ್ವಲ್ಪ ನೆನಿಲಿಕ್ಕೆ ಇಟ್ಬಿಟ್ರೆ ಚಲೋ ಅರಳ್ಕೋತಾವ. ಸ್ವಲ್ಪ ನಿಂಬೆ ಹಣ್ಣಿನ ರಸ ಮತ್ತೊಂದು ಸ್ವಲ್ಪ 1 ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಚಲೋತ್ನಾಗ ಕೈಯಾಡಿಸ್ಬಿಟ್ರೆ ಸಾಬುದಾಣಿ ಖಿಚಡಿ ರೆಡಿ ಆಯಿತು. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ರೆಸಿಪಿ ಜೋಡಿ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.